बेळगाव उत्तरमध्ये हिरवळ वाढवण्याचा आणि सार्वजनिक सोयी सुविधा उन्नत करण्याचे एक महत्त्वाचं पाऊल उचलण्यात आलं आहे। बेळगाव उत्तराचे आमदार आसिफ सेठ यांच्या हस्ते श्रीनगर गार्डन आणि रुक्मिणीनगर गार्डनचे पुनर्विकास कामाचा औपचारिक शुभारंभ करण्यात आला। या उपक्रमाची अंमलबजावणी बेळगाव शहरी विकास प्राधिकरण अर्थात बुडाच्या सहकार्याने केली जात आहे। या पुनर्विकास प्रकल्पांतर्गत गार्डनमध्ये आधुनिक पर्यावरणपूरक सुविधा उभारल्या जातील, जसे की नवीन लँडस्केपिंग, मुलांसाठी खेळण्याची जागा, चालण्यासाठी ट्रॅक, बसण्याची व्यवस्था आणि उत्तम प्रकाश योजना। कार्यक्रमात बोलताना आमदार आसिफ सेठ यांनी सार्वजनिक बागीचेचे आरोग्यदायी जीवनशैलीसाठी असलेले महत्त्व अधोरेखित केले। ಕೆಲಸ ಮಾಡಿದ್ರು ಅದ್ರ ಬಗ್ಗೆ ಬಟ್ ಕೆಲಸದಿಂದ ಜರೂರಿ ಇದೆ ಆಂಟಿ ಹೇಳಿದ್ರು ಇದು ಕೆಲಸ ಹಾಕಿದ್ದೀವಿ ಅದು ಎಲ್ಲ ಕಂಪ್ಲೀಟ್ ಮಾಡ್ತೀವಿ 25 ಲಕ್ಷ ಹಾಕಿದ್ದೀವಿ ಮತ್ತು ಶೆಡ್ ಹಿಡಿದ್ರಿ ಶೆಡ್ ಹಾಕ್ತಿದ್ವಿ ಅದ್ರ ಬೇಡ ಒಂದು ಕಮಾನ್ಗೂ ಒಂದು ಫಸ್ಟ್ ಪೇಟ್ಗೆ ಅದು ಮಾಡ್ಕೊಡ್ತೀವಿ ಸ್ಟಾರ್ಟ್ ಮಾಡಬೇಕು। ಮತ್ತೇನು ಕೆಲಸ ಇರುತ್ತೆ ಹಿರಿಯವರು ಹೇಳಿದಂದರೆ ಅದ್ರ ಪ್ರಕಾರ ನಮ್ಮ ಕಂಪ್ಯೂಟರ್ ಅವರು ಇದ್ದಾರೆ ಅದ್ರ ಪ್ರಕಾರ ಎಲ್ಲ ಒಂದು ಇಟ್ಟಿರ್ತಾರೆ। बागीचे म्हणजे फक्त हिरवळ नव्हे, ते शहराच्या जीवनाचा अविभाज्य भाग आहे। इथे कुटुंब एकत्र येतात, मुलं खेळतात आणि नागरिक मनोमोकळे श्वास घेतात, असं आमदारांनी सांगितले। या कार्यक्रमाला बुडाचे अधिकारी, स्थानिक नगरसेवक आणि दोन्ही परिसरातील रहिवासी मोठ्या संख्येने उपस्थित होते। स्थानिकांनी या उपक्रमाबद्दल समाधान व्यक्त करत आमदार आणि बुडाचे आभार मानले। ಶಾಸಕರಾದಂತಹ ಶ್ರೀ ರಾಜಶೇಖರ್ ಸಾಹೇಬರಿಗೆ ಇವತ್ತು ನಾನು ಧನ್ಯವಾದ ಹೇಳ್ತೀನಿ। ಯಾಕಂದ್ರೆ ಈ ಏರಿಯಾದಾಗಿತ್ತು ಇಷ್ಟು ದೊಡ್ಡದೊಂದು ಗಾರ್ಡನ್, ಇಲ್ಲಿ ನಮ್ಮ ಮಂದಿ ಈ ಸಬ್ಜೆಕ್ಟಿನ ಪರಿಸ್ಥಿತಿ ಒಳಗೆ ಒಂದು ಎಕ್ಸರ್ಸೈಸ್ ಮಾಡೋದು, ವಾಕಿಂಗ್ ಮಾಡೋದು ಭಾಳ ಇಂಪಾರ್ಟೆಂಟ್ ಐತ್ರಿ। ಔಷಧಿಗಿಂತ ಹೆಚ್ಚಿಗೆ ನಮ್ದು ಈಗ ವಾಕಿಂಗ ಏನು ಮಾಡ್ತಿರಲ್ಲ, ಒಂದು ಒಳ್ಳೆ ವಾತಾವರಣ ಇದನ್ನೇನು ಒಂದು ನಿರ್ಮಾಣ ಮಾಡೋಕ್ಕೆ ಒಂದು ಏನು ಸಹಕಾರ ಕೊಡತ್ತಾರ ಅವ್ರು ಇಲ್ಲಿ ಜನರಿಗೆ, ಅವ್ರಿಗೆ ನಾ ಫಸ್ಟ್ ಎಲ್ಲ ನಮ್ಮ ಮಾಳಮೂರ್ತಿ ಪರವಾಗಿ ಜನ ಪರವಾಗಿ ಧನ್ಯವಾದ ಹೇಳ್ತೀನಿ। ಇದಕ್ಕಿಂತ ಪೈಲಾನು ಇದು ಜಂಗಲ್ ಇತ್ತು ರೀ, ಬರೋಲ್ಲ ಸರ್, ಇದು ಜಂಗಲ್ ಇತ್ತು ರೀ। ಆವಾಗ ನಾವು ನಗರ ಸೇವಕರು ಇದ್ದೀವಿ, ಆಮೇಲೆ ಆ ಟೈಮ್ಗೆ ನಮ್ದು ಸುರೇಶ್ ಸಾಹೇಬ್ರು ಇದ್ದರು, ಅವ್ರು ಇದ್ದಾರೆ। ಒಟ್ಟು ನಾನು ವಾರ್ಡ್ದಾಗ ಏನೋ ಕೆಲಸ ಮಾಡ್ಬೇಕಂತ ಅವ್ರು ಭಾಳ ಉತ್ಸುಕತೆ ಐತ್ರಿ ಅವ್ರಿಗೆ। ಒಟ್ಟು ಒಂದು ಕಮ್ಮಿ ಆವಾಗ 5-6 ಕೋಟಿ ರೂಪಾಯಿ ಮ್ಯಾಗ ಅವಾಗ ಕೆಲಸ ಮಾಡಿಸ್ಕೊಟ್ಟಿದ್ರಿ ನಾನು ವಾರ್ಡ್ ಒಳಗಿಂದ ಅವರ। हा प्रकल्प पुढील